ಶೃಂಗೇರಿಗೆ ಉಗ್ರ ನರಸಿಂಹ ಭಾರತಿ ಅನ್ನೋರು ಪೀಠಾಧಿಪತಿಯಾಗಿ ಆಯ್ಕೆ ಆಗ್ತಾರೆ. ಇವರು 24 ಗಂಟೆಗಳಿಗೆ 20 ಗಂಟೆಗಳು ಬರೀ ಧ್ಯಾನದಲ್ಲಿದ್ರು. ಇದರಿಂದ ಇವರಿಗೆ ಎಷ್ಟೋ ಸಾಧನೆಗಳು ಸಿದ್ಧಿಯಾಗಿದೆ. ಒಂದಿನ ಶೃಂಗೇರಿಗೆ ಶತ್ರು ಸೈನ್ಯದವರು ದಾಳಿ ಮಾಡಕ್ಕೆ ಬರ್ತಿರೋ ಸಮಯದಲ್ಲಿ ಶಾರದಾ ದೇವಿಯ ವಜ್ರ ವೈಡೂರ್ಯಗಳನ್ನ ಕೊಲ್ಲೆ ಹೊಡಿತಾರೆ ಅನ್ನೋ ಭಯದಲ್ಲಿ ಪೀಠಾಧಿಪತಿಗಳ ಸಹಾಯ ಕೇಳ್ಕೊಂಡು ಬರ್ತಾರೆ. ಪೀಠಾಧಿಪತಿಗಳು ಒಂದು ಮುಗುಳ್ನಗೆಯಲ್ಲಿ, ನಾನೊಬ್ಬ ಸನ್ಯಾಸಿ, ನಾನೇನ್ ಮಾಡಕ್ಕಾಗತ್ತೆ, ನಾನು ಯುದ್ಧ ಮಾಡಕ್ಕಾಗೋದಿಲ್ಲ, ಅವ್ರು ಮಾಡ್ತಾರೆ ಅಂತ ಹೇಳಿ ಶೃಂಗೇರಿಯ ದೇವಾಲಯದ ದ್ವಾರದ ಹತ್ರ ಹೋಗಿ ಭೂಮಿಯ ಮೇಲೆ 4 ಗೀಟನ್ನ ಎಣಿತಾರೆ. ಆಗ ಸಾಕ್ಷಾತ್ ಗಣಪತಿ ಆ 4 ಗೀಟಿನ ಮೇಲೆ ಬಂದು ಕುತ್ಕೊಂತಾರೆ. ಇತಿಹಾಸ ಹೇಳುತ್ತೆ, ಅಷ್ಟು ದೊಡ್ಡ ಸೈನ್ಯ ಇದ್ರೂ ಕೂಡ ಗಣೇಶನ ದಾಟಿ ಶಾರದೆ ಹತ್ರ ಹೋಗಕ್ಕಾಗಿಲ್ಲ ಆ ಸೈನ್ಯಕ್ಕೆ. ಈಗಲೂ ಕೂಡ ಈ ಗಣೇಶನ್ನ ನೀವು ಕಾಣ್ಬೋದು. ಅವ್ರನ್ನ ತೋರಣ ಗಣೇಶ ಅಂತ ಕರೀತಾರೆ. ಇದು ಶೃಂಗೇರಿ ದೇವಾಲಯದ ದ್ವಾರದಲ್ಲಿದೆ. ನೀವು ಶೃಂಗೇರಿಗೆ ಹೋದಾಗ ತೋರಣ ಗಣೇಶ ನೋಡಿದಿರಾ? ಇಂತಹ ಕಥೆಗಳ ಪೂರ್ತಿ ವಿವರ ನನ್ನ DXT ಶೋ ಚಾನೆಲ್ ಅಲ್ಲಿದೆ. ಲಿಂಕ್ ನನ್ನ ಬಯೋಲಿದೆ, ಹೋಗಿ ಚೆಕ್ ಮಾಡಿ.